ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ನಾವು ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ರೆಡಿ ಆಗಿದ್ದೀವಿ. ಬ್ರೇಕ್ಫಾಸ್ಟ್ ಹೋಟೆಲ್ ಅವರೇ ಅರೇಂಜ್ ಮಾಡಿಕೊಟ್ರು. ಟೋಸ್ಟು ಮತ್ತು ಏನೋ ರೈಸ್, ಅದು ಬಾಲಿ ಫೇಮಸ್. ತಿಂದು ಫ್ರೂಟ್ ಜ್ಯೂಸ್ ಕುಡಿದು ರೆಡಿ ಆಗಿದ್ದೀವಿ. ಇವಾಗ ನಾವು ಒಂದು ಬ್ಯೂಟಿಫುಲ್ ಆಗಿರೋ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಿಮ್ಮನ್ನು ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಸೊ ದಿಸ್ ಈಸ್ ಮೈ ಔಟ್ಫಿಟ್ ಫಾರ್ ಟುಡೇ. ಹೆಂಗಿದೆ ಅಂತ ಹೇಳಿ. ಸೊ ಹೊರಡೋಣ. ಆ್ಯಕ್ಚುಲಿ ತುಂಬ ಟೈಮ್ ಆಗಿಬಿಟ್ಟಿದೆ ಇವಾಗ. ಇಲ್ಲಿಂದ 30 ಮಿನಿಟ್ಸ್ ಆಗುತ್ತೆ. ನಾವು ಸ್ಕೂಟರ್ ಹೈಯರ್ ಮಾಡಿ ಸ್ಕೂಟರಲ್ಲಿ ಹೋಗ್ತೀವಿ. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ 30 ಮಿನಿಟ್ಸ್ ಆಗುತ್ತೆ. ಸೊ ನೋಡೋಣ ಟೆಂಪಲ್ ಹೆಂಗಿದೆ ಅಂತ. ಅಲ್ಲಿ ತುಂಬ ರಶ್ ಇರುತ್ತೆ ಅಂತ ಅನಿಸುತ್ತೆ. ಸೊ ವಿಲ್ ಸಿ ಹೆಂಗಾಗುತ್ತೆ, ಎಷ್ಟೊತ್ತಾಗುತ್ತೆ ನಮಗೆ ಅಂತ. ಸಿ ಯು ಇನ್ ದ ಟೆಂಪಲ್. ಬಾಯ್ ಬಾಯ್. ನಾವು ಸ್ಕೂಟಿ ಹೈಯರ್ ಮಾಡಿದ್ವಿ. ಒಂದಿನಕ್ಕೆ 1 lakh IDR ಆಗುತ್ತೆ. 1 lakh IDR ಅಂದರೆ ಇಂಡಿಯನ್ ರುಪೀಸ್ಗೆ ಎಷ್ಟು ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಹೆಲ್ಮೆಟ್ ಕೂಡ ಅವರೇ ಪ್ರೊವೈಡ್ ಮಾಡಿರ್ತಾರೆ. ವಿತ್ 2 points ಪೆಟ್ರೋಲ್ ಕೊಟ್ಟಿದ್ರು ಅವರು. ಬಟ್ ನಾವು ಅದನ್ನ ಫುಲ್ ಟ್ಯಾಂಕ್ ಮಾಡಿಸಿದ್ವಿ. 1 ಲೀಟರ್ ಪೆಟ್ರೋಲ್ ಪ್ರೈಸ್ ಎಷ್ಟಿರ್ಬೋದು ಗೊತ್ತಾ? ಗೆಸ್ ಮಾಡಿ. ನಾನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟಿತ್ತು ಅಂತ. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು. ತಾನಲೋಡ್ ಟೆಂಪಲ್ ಎಂಟ್ರೆನ್ಸಲ್ಲಿ ಟಿಕೆಟಿಂಗ್ ಕೌಂಟರ್ ಹತ್ರ ಈ ಥರ ಒಂದು ದೊಡ್ಡದಾದ ಗಣೇಶನ್ ವಿಗ್ರಹ ಇತ್ತು. ಸೊ ನಾವು ಟಿಕೆಟ್ ತಗೊಳ್ಳೋಕ್ಕೆ ಅಂತ ಹೋದಾಗ ಒಂದು ಇನ್ಕನ್ವೀನಿಯನ್ಸ್ ಏನಾಯಿತು ಅಂತ ಅಂದರೆ, ಅವರು ಕಾರ್ಡ್ಸ್ ಯಾವುದು ಆಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ರು. ಸೊ ನಮ್ಮ ಹತ್ರ ಕ್ಯಾಶ್ ಇತ್ತು, ಬಟ್ ಕನ್ವರ್ಟ್ ಮಾಡಿಸಿದ್ವಿ. ಬಟ್ 75,000 IDR ಪರ್ ಪರ್ಸನ್. ನಮ್ಮ ಹತ್ರ ಅಷ್ಟಿರಲಿಲ್ಲ, ಸಮ್ 50,000 ಏನೋ ಇತ್ತು. ಸೊ ಹಾಗಾಗಿ ನಾವು ಕ್ಯಾಶ್ ವಿತ್ಡ್ರಾ ಮಾಡಬೇಕಂತ ATMಗೆ ಹೋಗ್ತಾ ಇದ್ವಿ. ಅಲ್ಲೇ ATM ಫೆಸಿಲಿಟೀಸ್ ಎಲ್ಲ ಇರುತ್ತೆ. ನಾವು ಕಾರ್ಡ್ಸಿಂದ ಆರಾಮಾಗಿ ದುಡ್ಡನ್ನ ವಿತ್ಡ್ರಾ ಮಾಡ್ಕೋಬೋದು. ಸೊ ಹಾಗಾಗಿ ನಾವಿವಾಗ ATM ಹತ್ರ ಹೋಗಿ ದುಡ್ಡನ್ನ ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ತಾನಲೋಡ್ ಟೆಂಪಲ್ ಎಂಟ್ರೆನ್ಸಲ್ಲಿ ಇದ್ದೀವಿ ನಾವಿವಾಗ. ಜನ ಯಾರೂ ಇಲ್ಲ, ಖಾಲಿ ಇದೆ ಆ್ಯಕ್ಚುಲಿ. ಟಿಕೆಟ್ ತಗೊಂಡ್ವಿ, ಎಂಟ್ರೆನ್ಸ್ ಟಿಕೆಟು. ಅಲ್ಲಿ ಎಂಟರ್ ಆಗ್ತಿದ್ದಂಗೆ ಎಂಟ್ರೆನ್ಸ್ ಟಿಕೆಟ್ ತಗೋಬೇಕು. ಎಂಟ್ರೆನ್ಸ್ ಟಿಕೆಟ್ ಬಂದು ಒಬ್ಬರಿಗೆ 75,000. ಎಂಟ್ರೆನ್ಸ್ ಟಿಕೆಟ್ ಒಬ್ಬರಿಗೆ 75,000 IDR. ಸೊ ಇವಾಗ ಒಳಗೆ ಬರ್ತಾ ಇದ್ದೀವಿ. ಟಿಕೆಟ್ ಸೊ ಇವಾಗ ಇಲ್ಲಿ ನಾವು ಎಂಟ್ರೆನ್ಸಲ್ಲಿ ತೊಗೊಂಡು ಬಂದಿದ್ದ ಟಿಕೆಟ್ಸ್ನ ಇಲ್ಲಿ ಚೆಕ್ ಮಾಡಿದ್ರು. ಇಲ್ಲಿಂದ 200 meters ವಾಕ್ ಮಾಡಬೇಕು ಟೆಂಪಲ್ಗೆ. ವೆದರ್ ಚೆನ್ನಾಗಿದೆ, ಬಿಸಿಲಿಲ್ಲ, ಮಳೆ ಬಂದು ನಿಂತಿದೆ ಇವಾಗಷ್ಟೇ. ತುಂಬಾ ಡಿಫ್ರೆಂಟ್ ಕಲ್ಚರ್ ಇದು. ಆ್ಯಂಡ್ ನಾವು ನಮ್ಮ ಸ್ಟೇಯಿಂದ ಇಲ್ಲಿಗೆ ಬರೋ ತನಕ ರೋಡಲ್ಲಿ ಉದ್ದಕ್ಕೂ ತುಂಬಾ ಟೆಂಪಲ್ಸ್ ಇತ್ತು. ಎಲ್ಲದು ಸೇಮ್ ಆರ್ಕಿಟೆಕ್ಚರ್ ಇರುವಂತಹ ಟೆಂಪಲ್ಸ್. ಹಾಂ, ಹೆಂಗಿದೆ ಟೆಂಪಲ್? ತುಂಬಾ ಚೆನ್ನಾಗಿದೆ. ವೆದರ್ ಸಖತ್ ಸಪೋರ್ಟ್ ಮಾಡ್ತಿದೆ. ಇಲ್ಲೆಲ್ಲ ಬರೀ ಶಾಪಿಂಗ್ ಏರಿಯಾ ಇರೋದು ಕಾಣು. ಆ ಕಡೆನೇ ಹೋಗ್ಬೇಕಿತ್ತು. ಯಾರಾದ್ರೂ ಕೇಳೋಣ ಅಂದ್ರೆ ಆ ಕಡೆ ಯಾರು ಜನನೂ ಇಲ್ಲ. ಇಲ್ಲಾದ್ರೂ ಶಾಪ್ ಅವ್ರನ್ನ ಕೇಳೋಣ. ಇಲ್ಲ, ಹಂಗೆ ಹೋಗಿ. ಎಲ್ಲಿ ನಾವು ಬಂದಿದ್ದಾರಿಲ್ಲ, ವಾಪಸ್ ಹೋಗ್ಬೇಕಾ? ಇಲ್ಲಿ ಹೋಗ್ಬೇಕು. ರೋಡ್ ಮಿಸ್ ಆಯಿತು ನಮಗೆ. ಇವಾಗ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ಶಾಪಿಂಗಿಗೆಲ್ಲ ತುಂಬ ಆಪ್ಷನ್ಸ್ ಇದೆ ಇಲ್ಲಿ. ಡ್ರೆಸ್ಸಸ್ಸು, ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಟೆಂಪಲಿಂದ ವಾಪಸ್ ಬರ್ತಾ ನೋಡೋಣ. ಇದೆ ಟೆಂಪಲ್ ಎಂಟ್ರೆನ್ಸು. ಇಲ್ಲಿ ನೋಡಿ ಟೆಂಡರ್ ಕೋಕೋನಟ್ಸ್ ಎಲ್ಲ ಎಷ್ಟು ದೊಡ್ಡದಾಗಿದೆ.
ಇದೇ ಎಂಟ್ರೆನ್ಸ್ ತಾನಲೋಟ್ ಟೆಂಪಲ್ದು. ಹಿಂದ್ಗಡೆ ಟೆಂಪಲ್ ಹಿಂದ್ಗಡೆ ಬ್ಯೂಟಿಫುಲ್ ಆಗಿರೋಂತಹ ಪೀಸ್ಫುಲ್ ಆಗಿರೋ ಸಮುದ್ರ ಇದೆ. ವಾವ್, ಎಷ್ಟು ಪೀಸ್ಫುಲ್ ಆಗಿದೆ ಅಲ್ಲ, ವೆರಿ ನೈಸ್. ಬ್ಯೂಟಿಫುಲ್. You can see. Wow. ಭೂಮಿ ಇದು. Wow. ಸಕ್ಕತ್ತಾಗಿದೆ ನೋಡಿ. ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಸಮುದ್ರ ಇದೆ, ಅದ್ರ ಪಕ್ಕದಲ್ಲಿ ರಾಕ್ ಇದೆ. ಇದನ್ನ ತುಂಬಾ ಮೂವೀಸ್ ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ ಈ ಪ್ಲೇಸ್ ಅಲ್ಲಿ. ಅಲ್ಲಿ ಒಂದು ಟೆಂಪಲ್ ಇದೆ ಅಂಡ್ ಈ ಕಡೆ ಸೈಡ್ ಇನ್ನೊಂದು ಟೆಂಪಲ್ ಇದೆ ಅಂಡ್ ದಿಸ್ ಸೈಡ್ ಗಾರ್ಡನ್. ವಾವ್, ತುಂಬಾನೇ ಪೀಸ್ಫುಲ್ ಆಗಿದೆ, ಸಖತ್ತಾಗಿದೆ. ನೆಕ್ಸ್ಟ್ ಟೆಂಪಲ್ ಹತ್ರ ಹೋಗೋಣ. ಪ್ಲೇಸ್ ಅಂತೂ ಸೂಪರ್ ಆಗಿದೆ, ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸ್ತಿದೆ. ವಾವ್, ಒಂದಕ್ಕಿಂತ ಒಂದು ಪ್ಲೇಸಸ್ ಸಖತ್ತಾಗಿದೆ. Oh my God, you can see here. See, it's so beautiful. ಲೈಟ್ ಆಗಿ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಇನ್ನ ಮೇನ್ ಟೆಂಪಲ್ ಹತ್ರ ಹೋಗಿಲ್ಲ ನಾವು, ದಟ್ ಈಸ್ ದ ಮೇನ್ ಟೆಂಪಲ್. ಆದ್ರೂ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಒಂದು ಏರಿಯಾ ಫುಲ್ ಸುತ್ತ ಇದೇ ತರ ಟೆಂಪಲ್ಸ್ ಇದೆ ಸೇಮ್. ಬಟ್ ದ ಥಿಂಗ್ ಈಸ್ ಅದು ಬೀಚ್ ಮಧ್ಯದಲ್ಲಿರೋದು ಇನ್ನೂ ತುಂಬಾನೇ ಸಕ್ಕದಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ನಾವು ರೀಚ್ ಆಗಿ ಒಂದೆರಡು ಫೋಟೋಸ್ ತೆಕ್ಕೊಳ್ಳೋ ಅಷ್ಟೊತ್ತಿಗೆ ಸಖತ್ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯ್ತು. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಂದು ಅವಾಗಷ್ಟೇ ಸ್ಟಾಪ್ ಆಗಿತ್ತು, ವಾತಾವರಣ ತಂಪಾಗಿತ್ತು ಅಂತ ನಾವು ಅನ್ಕೊಂಡ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ರೈನ್ ಕವರ್ಸ್ ಎಲ್ಲ ಅಲ್ಲೇ ಮಾರ್ತಾ ಇದ್ರು, ಅದನ್ನ ತಗೊಂಡು ಹಾಗೆ ಟೆಂಪಲ್ ಸುತ್ತಾಡ್ತಾ ಇದ್ವಿ. ಒಂದ್ಸತಿ ಅಂತೂ ಸಖತ್ ಜೋರಾಗಿ ಹೋಯ್ತು. ಸೊ ಹಾಗಾಗಿ ಸೈಡಿಗೆ ಹೋದ್ವಿ ಸೈಲೆಂಟ್ ಆಗಿ. ನೋಡಿ, ಸಖತ್ ಅಂದ್ರೆ ಸಖತ್ ಮಳೆ ಸ್ಟಾರ್ಟ್ ಆಗೋಗಿದೆ. ನಮ್ಗೆ ಬೇರೆ ಏನು ಎಕ್ಸ್ಪ್ಲೋರ್ ಮಾಡೋಕ್ಕೂ ಆಗ್ತಾ ಇಲ್ಲ. ಸೊ ಹಾಗಾಗಿ ನೂಡಲ್ಸ್ ತಿಂತಾ ಇದೀವಿ ಇಲ್ಲೇನೆ. ಆಕ್ಚುಲಿ ನಾವು ಸ್ವಲ್ಪ ಬೇಗ ರೂಮಿಂದ ಹೊರಟಿದ್ರೆ ಸರಿ ಹೋಗ್ತಾ ಇತ್ತು, ಬಟ್ ವಿ ಕಾಂಟ್ ಹೆಲ್ಪ್. ಸಿಗಾಕೋತಾ ಇದ್ವಿ. ಹೇಗೋ ಇಲ್ಲಿಗೆ ರೀಚ್ ಆಗೋ ತನಕ ಆನ್ ದ ವೇ ಮಳೆ ಬರಲಿಲ್ಲ, ಬಟ್ ಇಲ್ಲಿ ತುಂಬಾ ಜೋರಾಗಿ ಬರ್ತಾ ಇದೆ. ಅದನ್ನೆಲ್ಲ ತನಕ ನಾವು ಹೋಗೋಕ್ಕೂ ಆಗಲ್ಲ. ಸೊ ಇಲ್ಲೇ ಕೂತ್ಕೊಂಡಿದೀವಿ ಸೈಡಲ್ಲಿ. ಸೊ ನಾವು ಮಳೆ ನಿಲ್ಲುತ್ತೆ ಅಂತ ನೂಡಲ್ಸ್ ತಿಂತ ಕಾದ್ವಿ. ಎಷ್ಟೊತ್ತಾದ್ರೂ ಮಳೆ ಸ್ಟಾಪೇ ಆಗಲಿಲ್ಲ. ನಮಗೂ ತಲೆ ಕೆಡ್ತು.
ಆಗಿದ್ದಾಗ್ಲಿ ಹೋಗಿರೋದೇ ಎಂಜಾಯ್ ಮಾಡಕ್ಕಪ್ಪ, ಏನಕ್ಕೆ ಸುಮ್ಮನೆ ಸೈಡಲ್ಲಿ ಕೂತ್ಕೋಬೇಕು, ಮಳೇಲಿ ನೆನ್ಸ್ ಶೀತ ಆಗುತ್ತಾ ಆಗ್ಲಿ ಗುರು ಅಂದ್ಕೊಂಡು ಮಳೆಯಲ್ಲೇನೆ ನಾವು ಡ್ಯಾನ್ಸ್ ಮಾಡೋಕ್ಕೆ ಅಂತ ಹೋದ್ವಿ. ಅದನ್ನೇ ವಿಡಿಯೋಸ್ ಫೋಟೋಸ್ ಎಲ್ಲ ತೆಕೊಂಡ್ವಿ. ಆಕ್ಚುಲಿ ಸಕ್ಕತ್ತಾಗಿ ಬಂತು. ಒಂಥರಕ್ಕೆ ಮಳೆ ಬಂದಿದ್ದು ನಮ್ಗೊಂಥರ ಅಡ್ವಾಂಟೇಜೇ ಆಯ್ತು, ಯಾಕೆಂದ್ರೆ ಅಲ್ಲಿದ್ದ ಜನ ಎಲ್ಲ ಕ್ಲಿಯರ್ ಆಗೋದ್ರು. ಇಡೀ ಟೆಂಪಲ್ ನಮ್ದೇ ಆಗಿತ್ತು, ನಾವೇ ಹೇಳಿ ಬುಕ್ ಮಾಡಿಸ್ದಂಗಿತ್ತು, ಸಕ್ಕತ್ತಾಗಿತ್ತು. ತಾನಲೋಟ್ ಟೆಂಪಲ್ ಇಂದ ನಾವು ಫೋಟೋಸ್ ಎಲ್ಲ ತೆಕ್ಕೊಂಡು ವಾಪಸ್ ರೂಮ್ಗೆ ಹೋಗೋಣ ಅಂತ ಹೋದ್ವಿ. ಸಿಕ್ಕಾಪಟ್ಟೆ ಹಶ್ವಾಗಿ ಹೋಗಿತ್ತು ಮಳೆಯಲ್ಲಿ ನೆಂದು. ಸೊ ಶಿವಸಾಗರ್ಗೆ ಹೋಗಿ ಊಟ ಮುಗಿಸ್ಕೊಂಡು ವಾಪಸ್ ನಮ್ಮ ರೂಮಿಗೆ ಹೋಗ್ತಾ ಇದೀವಿ. ಆನ್ ದ ವೇ ಸಕ್ಕದಾಗಿರೋ ಟೆಂಪಲ್ಸ್ ಎಲ್ಲ ಕಾಣಿಸ್ತಿತ್ತು. ಯು ಕ್ಯಾನ್ ಸಿ, ಚೆನ್ನಾಗಿತ್ತು. ದಿಸ್ ಇಸ್ ಫಸ್ಟ್ ಡೇ ಇನ್ ದ ಬಾಲಿ. ನಮ್ದು ಬಾಲಿನಲ್ಲಿ ಇಂಡಿಯನ್ ಫುಡ್ ಸಿಗದೆ ಕಮ್ಮಿ ಆಯ್ತಾ, ಸಿಕ್ಕಿದ್ರೂ ಟೇಸ್ಟ್ ಚೆನ್ನಾಗಿರಲ್ಲ. ಬಟ್ ಶಿವಸಾಗರಲ್ಲಿ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಆದ್ರೆ ಖಾಲಿ ಹೊಡಿತಾ ಇತ್ತು. ಇಷ್ಟರಲ್ಲೇ ಗೊತ್ತಾಗುತ್ತೆ ಬಾಲಿನಲ್ಲಿ ಇಂಡಿಯನ್ ಫುಡ್ ಯಾರು ತಿನ್ನಲ್ಲ ಅಂತ. ಬಟ್ ಶಿವಸಾಗರಲ್ಲಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಮಗೆ ಎಸ್ಪೆಷಲಿ ತುಂಬಾ ಖುಷಿ ಆಯ್ತು ಅದು ಸಿಕ್ಕಿದ್ದು. ಹಲೋ. ಸೊ ನಿನ್ನೆ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ತಾನಾಲೋಟ್ ಟೆಂಪಲಲ್ಲಿ. ಸೊ ಇನ್ನೆಲ್ಲೂ ಹೋಗಲಿಲ್ಲ ನಾವು. ಅಲ್ಲಿಂದ ಡೈರೆಕ್ಟ್ ಶಿವಸಾಗರ್ಗೆ ಹೋಗಿ ಊಟ ಮಾಡಿಕೊಂಡು 6 o'clock ಅಷ್ಟೊತ್ತಿಗೆ ರೂಮಿಗೆ ಬಂದು ಸ್ಟೇ ಆಗಿಬಿಟ್ವಿ. ಮತ್ತೆಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಇವಾಗ ಹೊರಡೋಕ್ಕೆ ಅಂತ ರೆಡಿ ಆಗಿದ್ದೀವಿ. ನಾವು ಇವತ್ತು ಹೋಗ್ತಾ ಇರೋದು ಗರುಡ ವಿಷ್ಣು ಟೆಂಪಲ್ಲಿಗೆ. ಸೊ ಇವತ್ತು 3 ಪ್ಲೇಸಸ್ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಟೆಂಪಲ್ಗೆ ನಾನು ಈ ಥರ ರೆಡಿ ಆಗಿದ್ದೀನಿ, ಯು ಕ್ಯಾನ್ ಸಿ. ಸೊ ಇವಾಗ ಟೈಮ್ ಆಗಿದೆ 8:30 ಆಗಿದೆ. ಬೇಗ ಬೇಗ ಹೊರಡೋಣ. ಅದು 9 o'clock ಸ್ಟಾರ್ಟ್ ಆಗೋದು. ಇಲ್ಲಿಂದ 1 hour ಬೇಕು ಅಲ್ಲಿಗೆ ಹೋಗೋಕ್ಕೆ. ಆ್ಯಸ್ ಯೂಶ್ವಲ್ ನಾವು ನೆನ್ನೆ ಥರನೇ ಸ್ಕೂಟಿಲಿ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಇವತ್ತು ಹೆಂಗಿರುತ್ತೆ ವೆದರ್, ಎಲ್ಲ ಪ್ಲೇಸಸ್ ಕವರ್ ಆಗುತ್ತಾ ಅಂತ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸಿಗ್ನಲಲ್ಲಿ ನಾವಿವಾಗ ಗರುಡ ವಿಷ್ಣು ಟೆಂಪಲ್ಗೆ ಬಂದು ಗಾಡಿ ಪಾರ್ಕ್ ಮಾಡಿದ್ದೀವಿ. ಪಾರ್ಕಿಂಗ್ ಏರಿಯಾಯಿಂದ ಟೆಂಪಲ್ ತುಂಬಾ ದೂರ ಇದೆ. ಸೊ ನಾವು ಇಲ್ಲೇ ಬಸ್ಸಸ್ ಓಡಾಡ್ತಾ ಇರುತ್ತೆ, ಅದರಲ್ಲಿ ಹೋಗ್ಬೇಕು. ಸೊ ನಾವೀಗ ಅದರಲ್ಲೇ ಇದ್ದೀವಿ. ಚಾರ್ಜಸ್ ಇರಲ್ಲ, ಪಾರ್ಕಿಂಗ್ ಚಾರ್ಜಸ್ ಬಸ್ ಸ್ಟಾಪ್ ಇದೆ, ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ. ಟೆಂಪಲ್ ವಿಸಿಟ್ ಮಾಡಕ್ಕೆ ಟಿಕೆಟ್ ನ ಅಲ್ಲೇ ಕೊಡ್ತಾರೆ, ಅಲ್ಲೇ ತಗೋಬೇಕು. ಆನ್ ದ ವೇ ಬರ್ತಾ ಸ್ಟಾಪ್ ಮಾಡ್ತಾರೆ, ಇಲ್ಲಿ ಟಿಕೆಟ್ ತಗೋಬೇಕು. ಟಿಕೆಟ್ ಕೌಂಟರ್ಸ್ ಇರುತ್ತೆ ಈ ಥರ. ಬಸ್ ಒಳಗೆ ಟಿಕೆಟ್ ತಗೊಳ್ಳೋ ಥರ ಅಲ್ಲ, ಟಿಕೆಟ್ ತಗೊಳ್ಳೋದಕ್ಕೇನೆ ಅಂತಾನೆ ಒಂದು ಕೌಂಟರ್ ಇರುತ್ತೆ. ಆನ್ ದ ವೇ ಬಂದ್ಬಿಟ್ಟು ಸ್ಟಾಪ್ ಮಾಡ್ತಾರೆ, ಇಲ್ಲಿ ನಾವು ಟಿಕೆಟ್ ತಗೋಬೇಕು. ಸಿ ದಿಸ್ ಇಸ್ ಸೋ ನೈಸ್. ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಟಿಕೆಟ್ ತರಿಸಿ ನೋಡ್ತಾ ಇರೋ. ಪ್ಲೇಸ್ ಅಂತೂ ಸಖತ್ತಾಗಿದೆ. ಐ ಆಮ್ ರಿಯಲಿ ಎಂಜಾಯಿಂಗ್. ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಸೊ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ, ಯು ಕ್ಯಾನ್ ಸಿ. ಮತ್ತೊಂದು ಡ್ರೆಸ್ಸು ಇಟ್ಕೊಂಡಿದ್ದೀನಿ ಚೇಂಜ್ ಮಾಡೋದಕ್ಕೆ ಅಂತ. ಸೊ ನೋಡೋಣ. ಈ ಪ್ಲೇಸ್ ಅಂತೂ ಸಕ್ಕತ್ತಾಗಿದೆ.
ಎಂಜಾಯಿಂಗ್. Will be at 10:15, sir. Okay. 10:15, and then at 10 o'clock, you need already. ಸ್ಟ್ಯಾಚು ಹತ್ರ ಬಿಡ್ತಾರೆ. ಡೈರೆಕ್ಟ್ ಸ್ಟ್ಯಾಚು. ಸೊ ಇವಾಗ ಬಗ್ಗಿನಲ್ಲಿ ಹೋಗ್ತಾ ಇದ್ದೀವಿ. ಇವರು ಡೈರೆಕ್ಟ್ ಆಗಿ ವಿಷ್ಣು ಸ್ಟ್ಯಾಚು ಹತ್ರನೇ ಡ್ರಾಪ್ ಮಾಡ್ತಾರೆ. ಬಿಕಾಸ್ ನಾವು ಅಲ್ಟಿಮೇಟ್ಲಿ ಗೇಟ್ ಬೈ ಮಾಡಿರೋದ್ರಿಂದ ಡೈರೆಕ್ಟ್ ಆಗಿ ಬಿಡ್ತಾರೆ. See, the roads are very beautiful and peaceful. ತುಂಬಾ ದೊಡ್ಡ ದೊಡ್ಡ ರಾಕ್ಸ್ ಇದೆ ಅಲ್ವಾ? ಎಸ್. ವಾವ್, ನೋಡಿ ಈ ಕಡೆ ಸಕ್ಕತ್ತಾಗಿದೆ. ಎಷ್ಟು ವಾಸ್ಟ್ ಏರಿಯಾ ಇದೆ. ಇದೆಲ್ಲ ರಾಕ್ಸ್ ನ ಕೊರ್ಜ್ಬಿಟ್ಟು ಕಟ್ ಮಾಡಿರೋದು. ಮಾಡಿದ್ದಾರೆ ಅನ್ಸುತ್ತೆ. ಹೌದು. ವಾವ್. ಇಲ್ಲಿ ತಿನ್ನೋದಕ್ಕೂ ಆಪ್ಷನ್ಸ್ ಇದೆ ಏನೇನು. ಇದೆಲ್ಲ ಏನು? ಸೈಕಲ್, ಬೈಕ್. ಮೇಬಿ ಫಾರ್ ದ ಕಿಡ್ಸ್, ಮೇಬಿ ಆಸ್ ಅನ್ ಆಕ್ಟಿವಿಟಿ. ಕ್ಯಾನಪಿ ನೋಡಿ ಎಷ್ಟು ದೊಡ್ಡದಿದೆ. ಓಕೆ, ಮೇಬಿ ಇಲ್ಲಿ ಕಲ್ಚರಲ್ ಇವೆಂಟ್ಸ್ ನಡೆಯುತ್ತೆ ಅನ್ಸುತ್ತೆ. ಇಲ್ಲೇನೋ ಒಂದು ಕಲ್ಚರಲ್ ಇವೆಂಟ್ಸ್ ಏನೋ ನಡೆಯುತ್ತೆ ಅನ್ಸುತ್ತೆ. ಟ್ರೆಡಿಷನಲ್. ಸೋ ನೈಸ್ ಅಲ್ವಾ? Selamat datang. Terima kasih telah menggunakan See that? layanan Greenery ಅಂತೂ Station ಸಖತ್ತಾಗಿದೆ. Shuttle Service. Anda akan diantarkan menuju lokasi patung ಕಾಣಿಸ್ತಲ್ವಾ? Garuda Wisnu Kencana. Patung Garuda. Garuda Wisnu Kencana ಗರುಡ ವಿಷ್ಣು memiliki ಇಲ್ಲಿಗೆ tinggi ಕಾಣಿಸ್ತಿದೆ. keseluruhan 121 meter dan lebar bentang hingga 64 meter. Patung ini merupakan bangunan patung tertinggi keempat dan terlebar pertama di dunia dan diselesaikan dalam kurun waktu 5 tahun. Wisnu Kencana Statue Shuttle Service. You will be transported to Garuda ನಾನಂತೂ Wisnu ಸಖತ್ Kencana ಎಂಜಾಯ್ ಮಾಡ್ತಾ Statue. ಇದ್ದೀನಿ. The statue of Garuda ಸಖತ್ತಾಗಿದೆ. Wisnu Kencana is 121 meters high and 64 meters ಫೋಟೋಸು thick. ಅಷ್ಟೇ ಸಖತ್ತಾಗಿ Statue ಬರ್ತಾ is ಇದೆ. the ಇಲ್ಲಿ fourth ಎಲ್ಲ highest and ಫೋಟೋಸು first ಅಷ್ಟೇ. wide. ಸೊ ದಿಸ್ ಇಸ್ ದ ಪ್ಲೇಸ್. ಇಲ್ಲಿ ನಮ್ಮನ್ನ ಇಳಿಸ್ತಾರೆ ಬಗ್ಗಿ ಶಟಲ್. ಸ್ಟ್ಯಾಚು. ವಾವ್, ಎಷ್ಟು ಮೇಲಿದೆ ಅಲ್ಲ. ಇದು ಸ್ಟ್ಯಾಚು ಕಾಂಪ್ಲೆಕ್ಸ್. ಮೈ ಗಾಡ್. ಸೊ ಇದು ಬಂದು ಸ್ಟ್ಯಾಚು ಕಾಂಪ್ಲೆಕ್ಸ್. ಇಲ್ಲಿ ಎಂಟ್ರಿ ಇದೆ. ಲುಕ್ ಎಟ್ ದ ಸ್ಟ್ಯಾಚು. ಓ ಮೈ ಗಾಡ್, ಸೀರಿಯಸ್ಲಿ. ಈ ತರ ಇದೆ ಕಾಂಪ್ಲೆಕ್ಸ್. ಗರುಡ ವಿಷ್ಣು ಟೆಂಪಲ್ನ ನಾವು ಬಾಲಿನಲ್ಲಿ ನೋಡ್ತಾ ಇದ್ದೀವಿ ಅಂತ ಅನ್ನೋ ವಿಷಯನೇ ಒಂದು ತುಂಬ ಖುಷಿ ವಿಚಾರ. ಇಲ್ಲಿ ತುಂಬಾ ಹಿಂದೂ ಟೆಂಪಲ್ಸ್ ಇದೆ. ಕಲ್ಚರ್ ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಈವನ್ ದೋ ಇಂಡೋನೇಷ್ಯಾ ಇಸ್ ಅನ್ ಇಸ್ಲಾಮಿಕ್ ಕಂಟ್ರಿ, ಬಾಲಿನಲ್ಲಿ ತುಂಬಾನೇ ಹಿಂದೂ ಕಲ್ಚರ್ ಇದೆ. ಇದೇ ಬಗ್ಗಿಲ್ ನಾವು ಬಂದಿದ್ದು. See how excited Bhumi is. ಇಲ್ಲಿ ಪೇಂಟಿಂಗ್ ವರ್ಕ್ ನಡೀತಾ ಇದೆ. ಅಂಡ್ ಒನ್ ಫನ್ ಪಾರ್ಟ್ ಏನಂದ್ರೆ ಇಲ್ಲಿ 9th ಫ್ಲೋರಿಗೆ ನಾವು ಎಂಟ್ರಿ ಇದೆ. 9th ಫ್ಲೋರಿಗೆ ಫಸ್ಟ್ ಕರ್ಕೊಂಡು ಹೋಗ್ತಾರೆ. ಸೀರಿಯಸ್ಲಿ? ಆಮೇಲಿಂದ ಇನ್ನೂ ಮೇಲೆ 24th ಫ್ಲೋರ್ 25th ಫ್ಲೋರ್ ಏನೋ ಇದೆ, ಅಲ್ಲಿಗೂ ಕರ್ಕೊಂಡು ಹೋಗ್ತಾರೆ. Oh my god. So nice. ತುಂಬಾ ಚೆನ್ನಾಗಿದೆ. ಗರುಡ ವಾಹನದ ಮೇಲೆ ವಿಷ್ಣು ಕೂತಿರೋ ತರ ಅಲ್ವಾ ಇದಿರೋದು? ಎಸ್. ಮೇಲ್ಗಡೆ ಸರ್ಪ ವಾಹನನ? ಮೇಲ್ಗಡೆದು ಸರ್ಪ ಅಲ್ಲ, ಅದು ಅದು ಸರ್ಪ ಅಲ್ಲ. ಗರುಡದ್ದು ರೆಕ್ಕೆ ಎಲ್ಲ ಇದೆ, ವಿಷ್ಣು ಕೂತಿರೋದು. ಬಟ್ ಅದ್ ಮೇಲ್ಗಡೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಮೇಬಿ ಯಾರನ್ನಾದ್ರೂ ಕೇಳಿದ್ರೆ ಗೊತ್ತಾಗುತ್ತೆ. ಹಾ, ಮೇ ಬಿ ಪ್ರಭಾವಳಿ. ಎನಿವೇ ನಾವು ಗೈಡ್ ತಗೊಂಡಿದೀವಲ್ಲ, ದೇ ವಿಲ್ ಗೈಡೆಡ್ ಟೂರ್. ಅವ್ರು ನಮ್ಮನ್ನ ಗೈಡ್ ಮಾಡಾದ್ಮೇಲೆ ನಾವು ನಿಮ್ಮನ್ನ ಗೈಡ್ ಮಾಡ್ತೀವಿ, ಓಕೆನಾ? ಇಲ್ಲಿ ಇನ್ನೊಂದು ಏನಂದ್ರೆ ತುಂಬಾ ಸುತ್ತ ಎಲ್ಲ ಸ್ಪೀಕರ್ಸ್ ಇಟ್ಟಿದ್ದಾರೆ, ಯು ಕ್ಯಾನ್ ಸಿ. ಸೊ ಒಂದು ಥೀಮ್ ಮ್ಯೂಸಿಕ್ ಪ್ಲೇ ಆಗ್ತದೆ. ಸೊ ವಿಲ್ ಫೀಲ್ ನಾವೆಲ್ಲ ಏನೋ ಒಂದು ಮೇನ್ ಇವೆಂಟ್ ಅಲ್ಲಿ ಇದೀವಿ ಅನ್ನೋ ತರ. ಸುತ್ತಲೂ ಸ್ಪೀಕರ್ಸ್ ಇದೆ, ಎಷ್ಟೊಂದು ಸ್ಪೀಕರ್ಸ್ ಇದೆ. ಒಂದು ಬಾಲಿ ಕಲ್ಚರ್ದು ಟ್ರೆಡಿಷನಲ್ ಸಾಂಗ್ ಪ್ಲೇ ಆಗ್ತಿದೆ. ಒಂಥರ BGM ಏನು ಇದಿಲ್ಲ ಅದ್ರಲ್ಲಿ, ಸಾಂಗ್ಸ್ ಲಿರಿಕ್ಸ್ ಅಲ್ಲಿ ಏನಿಲ್ಲ, ಜಸ್ಟ್ BGM. ಅದು ಒಂಥರ ತುಂಬಾ ಕಾಮ್ ಆಗಿದೆ. ಅಂಡ್
ನಾವು ಫೀಲ್ ಮಾಡ್ತಾ ಇದ್ದೀವಿ ಸೊ ದಟ್ ನಾವು ಬಾಲಿನಲ್ಲಿ ಇದ್ದೀವಿ ಅಂತ ಅವ್ರ ಕಲ್ಚರ್ನ ನಾವು ಫೀಲ್ ಮಾಡೋ ಥರ ಇದೆ ಈ ಮ್ಯೂಸಿಕ್ಕು. ಐ ಥಿಂಕ್ ಈ ಔಟ್ಫಿಟ್ ಸೂಟ್ ಆಗ್ತಾ ಇದೆ ಇಲ್ಲಿಗೆ. ಎಸ್, ಇವನ್ ಸ್ಟ್ಯಾಚು ಕೂಡ ಹಿಮ್ಸ್ ಆಫ್ ಗ್ರೀನ್ ಇದೆ, Yeah. ಸ್ಯಾರಿಲೂ ಇದೆ. ಸೂಪರ್ ಆಗಿದೆ, ಸಕ್ಕದಾಗಿದೆ. ಓಕೆ, ಸೊ ಇವಾಗ ನಾವು ಫೋಟೋಸ್ ತಗೋಬೇಕು. ಎಸ್, ಸೊ ಇವಾಗ ನಾವು ಇಲ್ಲ, ಇಲ್ಲಿ ಬಿಲ್ಡಿಂಗ್ ನ ನೋಡಿ ಎಂಟರ್ ಆಗ್ತಾ ಇದೀವಿ. ಗರುಡ ವಿಷ್ಣು ಟೆಂಪಲ್, ಗರುಡ ವಿಷ್ಣು ಸ್ಟ್ಯಾಚು ಇರುವಂತಹ ಟೆಂಪಲ್ ನ ಎಂಟರ್ ಆಗ್ತಾ ಗೊಂಬೆಗಳು ಎರಡು. ಸೊ ಒಳಗಡೆ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇವಾಗ ಓಪನ್ 9 ಗಂಟೆಗೆ ಓಪನ್, ನಾವು ಓಪನ್ ಅಷ್ಟೊತ್ತಿಗೆ ಬರೋಣ ಅಂತ ಬಂದ್ವಿ. Welcome to Garuda ವಿಷ್ಣು ಕೆಂಕಾಡ. ದ ಮ್ಯಾಗ್ನಿಫಿಷಿಯಂಟ್ ಮಾಸ್ಟರ್ ಪೀಸ್ ಆಫ್ ಇಂಡೋನೇಷ್ಯಾ. ಇಲ್ಲೆಲ್ಲ ಇಂಡೋನೇಷಿಯನ್ ಕಲ್ಚರ್ಸ್ದು ಫೋಟೋಸ್ ಹಾಕಿದ್ದಾರೆ ಸೈಡಲ್ಲಿ. ಇಲ್ಲಿ ನೋಡಿ, ಇದೊಂಥರ ಗ್ಯಾಲರಿ ತರ ಇದೆ ಈ ಗರುಡ ವಿಷ್ಣು ಟೆಂಪಲ್ದು. ಇಲ್ಲಿ ಏನೇನೆಲ್ಲ ಆಗಿದೆ ಈವೆಂಟ್ಸ್ ಅದ್ರದ್ದೆಲ್ಲ ಫೋಟೋಸ್ ಹಾಕಿದ್ದಾರೆ ಇಲ್ಲಿ. ವೆರಿ ನೈಸ್. ಇವಾಗ ಮೇಲ್ಗಡೆಗೆ ಲಿಫ್ಟ್ ಇರುತ್ತೆ, ಲಿಫ್ಟ್ ಅಲ್ಲಿ ಹೋಗೋಣ. ಇವತ್ತಿನ್ನು 2 ಪ್ಲೇಸ್ ಇದೆ ನೋಡಿ, ಏನೋ ತಿನ್ನಕ್ಕೆಲ್ಲ ಇದೆ, ಐಸ್ ಕ್ರೀಮ್ ಎಲ್ಲ ಇದೆ ಇಲ್ಲಿ. ಹಾ, ಒಳಗಡೆ ತಿನ್ನಕ್ಕೆ ತಿನ್ನೋಣ? ಐಸ್ ಕ್ರೀಮ್ಸ್ ಇದೆ. ತಿನ್ನೋಣ. Okay. ಫಸ್ಟ್ ಅಲ್ಲಿ ಏನಿದೆ ನೋಡ್ಕೊಂಡ್ಬರೋಣ. ಟಾಯ್ಲೆಟ್ ಅಷ್ಟೇ, ಒನ್ ಪ್ಲೇಸ್ ವೇರಿಯಸ್ ಎಕ್ಸೈಟ್ ಟಾಯ್ಲೆಟ್ ಇದೆ ಅಷ್ಟೇ ಅಲ್ಲಿ. ಟಾಯ್ಲೆಟ್ ಅಷ್ಟೇ, ಟಾಯ್ಲೆಟ್. ಎಷ್ಟು ಎಮ್ಮಿ ಐಸ್ ಕ್ರೀಮ್ಸ್ ಇದೆ ಇಲ್ಲಿ. ಇದೇನೋ ಡಿಫ್ರೆಂಟ್ ಆಗಿದೆ ಇದು. ವಾಟ್ ಇಸ್ ದಿಸ್? ಎಲ್ಲದಕ್ಕೂ ಫ್ಲೇವರ್ಸ್ ನೇಮ್ ಮಾಡಿದ್ದಾರೆ, ಇದಕ್ಕೆ ಮಾತ್ರ ಮಾಡಿಲ್ಲ. ಏನೋ ಜೆಲ್ಲಿ ತರ ಇದೆ ಇದು. ಸ್ಟ್ರಾಬೆರಿ ಮತ್ತೆ ರಾಸ್ಬೆರಿ ಸೊ ಇರ್ಬೇಕು. ಯಮ್ಮಿ. ಇಲ್ಲೊಂದಿದೆ ಆ ಥರದ್ದು. 2 scoops 2 flavors 120 only 40K. 40 ನೋಡಿ, 40,000 ಒಂದು ಐಸ್ ಕ್ರೀಮ್ಗೆ. ಎರಡಕ್ಕೆ. ಹಾ, ಎರಡಕ್ಕೆ 40,000. ಎಲ್ಲಾದ್ರೂ ನೋಡಿದ್ದೀರಾ ಇಷ್ಟು ಕಾಸ್ಟ್ಲಿ ಐಸ್ ಕ್ರೀಮ್ಗೆ? ಲಾಲಿಪಾಪ್ಸ್ ಬೇಕಾ, ಯಾವ ತರದ್ ಬೇಕು ಭೂಮಿ? ಸ್ಟ್ಯಾಚು ಟೂರ್. $250 per one. 5 minutes before 10:15 is up here for pickup. ಓಕೆ, ಏನಂತ 10 ಬರ್ಬೇಕಂತೆ. 10 ಸ್ಟಾರ್ಟ್ ಆಗುತ್ತಾ? ಇಟ್ಸ್ ಸೋ ಹಾಟ್ ಹಿಯರ್. ಹ್ಯೂಮಿಡಿಟಿ ತುಂಬಾ ಜಾಸ್ತಿ ಶೆಕೆ ಇದೆ, ಈ ಆಗ್ತಾ ಇದೆ. ಒಳಗಡೆನೂ ತುಂಬಾ ಶೆಕೆ ಆಗ್ತದೆ. ಹೊರಗಡೆ ಬಿಸಿಲು ಅಷ್ಟೊಂದೇನಿಲ್ಲ, ಬಟ್ ಸ್ಟಿಲ್ ಶೆಕೆ ಆಗ್ತಾ ಇದೆ. ಬೆಳಗ್ಗೆ ಹೊತ್ತೆಲ್ಲ ಶೆಕೆ ಆಗುತ್ತೆ, ಸಂಜೆ ಆದ್ರೆ ಮಳೆ ಬರುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ವೆದರ್. ಟೈಮ್ ಎಷ್ಟು ಇವಾಗ? ವಾವ್, 10:15 ಆಗಿದೆ ಆಲ್ರೆಡಿ. 10 ಓ, ಇದು ಇಂಡಿಯನ್ ಇಂಡಿಯನ್ ಟೈಮ್ ಅಲ್ಲಿ 10:15 ಆಗಂಗಿಲ್ಲ, ಅದಂಗಾಯ್ತು. ಇಲ್ಲಿ ಎಷ್ಟೋ 15 ಆಗಿದೆ. ಓಕೆ, ಟೈಮ್ ನೋಡಕ್ ಬರ್ತಾ ಇಲ್ಲ ಪಾಪ, ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಬಿಟ್ಟಿಯಾಗಿ ಫ್ಯಾನ್ ಸಿಕ್ಕಿದೆ ಅಂತ ಅದ್ರ ಮುಂದೆ ನಿಂತ್ಕೊಂಡಿದ್ದೀವಿ ಇಬ್ರು. ಬಾಯ್ ಬಾಯ್. ವಾಟ್ ಇನ್ಸ್ಟ್ರೂಮೆಂಟ್ ಇಸ್ ದಿಸ್? Arabic bamboo. Arabic bamboo. Rilix bamboo. Okay. Okay, is this Bali culture? Yes, bamboo. Okay. You want try? Huh? You want try? Can I try? Yes. No problem. Just like this. Yes. Okay. We start from here. 1, 2, 3, 4, 5, 6. 6 and 1, the same. But little bit bigger here.
ಸೊ ಇಲ್ಲೊಂದು ಫನ್ ಫ್ಯಾಕ್ಟ್ ಏನ್ ಗೊತ್ತಾಯ್ತಂದ್ರೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಕ್ಚುಲಿ ಇಲ್ಲಿ ಬರ್ದಿದ್ದಾರೆ, ನೀವು ಪಾಸ್ ಮಾಡಿ ಓದ್ಬೋದು. ಇನ್ ದ ರಿಚ್ ಟ್ಯಾಪೆಸ್ಟ್ರಿ ಆಫ್ ಬ್ಯಾಲ್ನೀಸ್ ಟ್ರೆಡಿಷನ್ ದ ಬ್ಯಾರೋಂಗ್ ಅಂದ್ರೆ ಇದು. ಸೊ ಇಟ್ ಲುಕ್ಸ್ ಲೈಕ್ ಅ ಬೋರ್ ಅಂಡ್ ಇಟ್ಸ್ ಆಕ್ಚುಲಿ ಅ ಬೋರ್. ನಾವ್ ಇದನ್ನ ಓದ್ತಾ ಇದ್ವಿ. ಇದು ಕಾಂತಾರದ ಸ್ಟೋರಿಗೆ ರಿಲೇಟ್ ಮಾಡ್ಕೊಂಡು ವರಾಹ ರೂಪನ ತುಂಬಾ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂದ್ರೆ ಟು ಬಿ ದ ಓಲ್ಡೆಸ್ಟ್ ಕ್ಯಾರೀಸ್ ಅ ಡೀಪ್ ಕನೆಕ್ಷನ್ ಟು ಬ್ಯಾಲಿನೀಸ್ ಅನಿಮಿಸ್ಟಿಕ್ ಹೆರಿಟೇಜ್ ಅಂತ. ಸೊ ದಿಸ್ ಬ್ಯಾರನ್ ಆಫನ್ ಡೆಪಿಕ್ಟೆಡ್ ಆಸ್ ಅ ವೈಲ್ಡ್ ಬೋರ್. ಸೊ ಇದು ವರಾಹ ರೂಪ. ಮೇಲ್ಗಡೆ ಏನು ಸ್ಟ್ಯಾಚು ಇದೆ ಅಲ್ಲಿ ಆಚೆ ದೊಡ್ಡದಾಗಿ, ಅದ್ರದ್ದು ಇದು ಮಿನಿಯೇಚರ್. ಸೊ ಇದನ್ನ ನಾವು ಡೀಟೇಲ್ಡ್ ಆಗಿ ನೋಡ್ಬೋದು. ಮೇಲಿರೋದು ಅಷ್ಟು ಡೀಟೇಲ್ಡ್ ಆಗಿ ಕಾಣಲ್ಲ. ಈ ತರ ಇದೆ ಮೇಲ್ಗಡೆ ಇರೋ ಸ್ಟ್ಯಾಚು. ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ನೋಡಿ. ವಾವ್, ಸೋ ನೈಸ್. ಗರುಡ ವಿಷ್ಣು ಟೆಂಪಲ್ ಒಳಗಡೆ ಏನೇನೆಲ್ಲ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಅದನ್ನ ಮತ್ತೊಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಿಂದು ಟ್ರೈಲರ್ನ ನಾನು ಈ ವ್ಲಾಗಲ್ಲೇ ಹಾಕಿರ್ತೀನಿ ನೋಡಿ. ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಲವ್ ಯು ಆಲ್. ಟೇಕ್ ಕೇರ್. ಸೊ ಡ್ರೋನ್ ಶಾಟ್ ಆಯ್ತು. ಸಿ ಈ ಕಡೆ ಸೈಡ್ ಸಿ ವ್ಯೂ ಇದೆ. You cannot go overhead of the crowd. It's not respectful in Hinduism. Just English. Personal protection. ಅಲ್ಲಿ ಟಿಕೆಟ್ ತಗೊಳ್ಳೋದಿಕ್ಕೆ ಅವರು ಕಾರ್ಡ್ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ರು. The flight of India country. Yes. The first order Madam from Gujarat City, India. ಕೆಚಕ್ ಡಾನ್ಸ್ 7 o'clock ಶೋಗೆ ಟಿಕೆಟ್ಸ್ ತಗೊಂಡಿದ್ದೀವಿ.